ಪರಿಸರ ಸಚಿವ ಈಶ್ವರ ಖಂಡ್ರೆ ತವರಲ್ಲಿ ಇದೆಂಥ ಮಾಲಿನ್ಯ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಜೀವಕ್ಕೆ ಕಂಟಕ ಉಂಟಾಗ್ತಾ ಇದೆ. ಫಾರ್ಮಾಸ್ಯೂಟಿಕಲ್ ಲ್ಯಾಬ್ ಅವಾಂತರಕ್ಕೆ ಜನ ಕಂಗಾಲಾಗಿದ್ದಾರೆ. ಬೀದರ್ನಲ್ಲಿ ಕೆಮಿಕಲ್ ಲ್ಯಾಬ್ಗಳಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂತರ್ಜಲಕ್ಕೆ ಕೆಮಿಕಲ್ ಸೇರ್ತಾ ಇದೆ. ಬಾವಿಗಳು ಬೋರ್ವೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇದೆ. ಕೋಲಾರ್ ಇಂಡಸ್ಟ್ರಿಯಲ್ ಏರಿಯಾದ ಜನರಿಗೆ ಇದರಿಂದಾಗಿ ಸಂಕಷ್ಟದ ಮೇಲೆ ಸಂಕಷ್ಟ. ಕೆಮಿಕಲ್ ತ್ಯಾಜ್ಯವನ್ನ ಅಂತರ್ಜಲಕ್ಕೆ ಬಿಡ್ತಾ ಇರುವಂತಹ ಲ್ಯಾಬ್ಗಳು ಕೆರೆ ಹಳ್ಳಗಳಿಗೆ ಸೇರ್ತಾ ಇದೆ. ಲ್ಯಾಬ್ಗಳ ವಿಷಕಾರಿ ವೇಸ್ಟೇಜ್ ತ್ಯಾಜ್ಯ ಕೆರೆ ಬಾವಿ ಬೋರ್ವೆಲ್ಗಳಲ್ಲೂ ಕೂಡ ಕಲುಷಿತ ನೀರೇ ಬರ್ತಾ ಇದೆ. ಬೋರ್ವೆಲ್ಗಳಲ್ಲಿ ಕಪ್ಪಾಗಿ ಕಲುಷಿತ ನೀರು ಬರ್ತಾ ಇದೆ. ಬಾವಿಯಲ್ಲೂ ಕೂಡ ಅಷ್ಟೇ ಕೆಮಿಕಲ್ ಅಂಶ ಪತ್ತೆಯಾಗಿದೆ. ಕೆರೆಯಲ್ಲಿರುವಂತಹ ಮೀನುಗಳು ಕೂಡ ಸಾವನ್ನಪ್ಪಿದೆ. ಹೀಗಾಗಿ ಜನರ ಪರಿಸ್ಥಿತಿ ಏನು? ಜನರು ಈಗ ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ಜೀವಕ್ಕೆ ಅಪಾಯ ಉಂಟಾಗುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಆ ಬೋರ್ವೆಲ್ಲೆಲ್ಲ ಇದು ಬಿಡ್ತಾರೆ ಅಂತ ಹೇಳ್ತಾರೆ. ಯಾವ್ದೋ ಡ್ರೈ ಕಲುಷಿತ ತ್ಯಾಜ್ಯ ಬಿಡ್ತಾರೆ ಅಂತ ಹೇಳ್ತಾರೆ. ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಎಲ್ಲ ಹೋಗುತ್ತೆ ಅಂತ ಎಫ್ಲುಯೆಂಟ್ಸ್ ಎಲ್ಲ ಬಿಡ್ತಾರೆ. ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಟಾರ್ಟ್ ಆಯ್ತಾ? ಏನ್ ಮಾಡ್ತಾರೆ, ಏನ್ ಮಾಡ್ತೀರಿ ನೀವೆಲ್ಲ? ನನಗೆ ಅರ್ಥ ಆಗೋದಿಲ್ಲ. ಕುಂತೆಲ್ಲ ಅಲ್ಲೇ ಆಫೀಸಲ್ಲಿ ಮಾಡ್ತಾ ಇದ್ದಾರಾ? ಏನ್ ಏಜೆನ್ಸಿ? 5 ವರ್ಷ ಆಯ್ತು, 10 ವರ್ಷ ಆಯ್ತು, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಪ್ರಾರಂಭ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ವೆರಿ ಬ್ಯಾಡ್. ಮೀಟಿಂಗ್ ಹಿಂಗಾಗಿ ನಮ್ಮ ಮೇಡಮ್ ಅವ್ರಿಗೆ ನಾವು ಸಲ ಮಾತಾಡಿದ್ದಾರೆ. ಮೀಟಿಂಗ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರು ಪ್ರತಿ ಲೀಟರ್ ಅವ್ರೇನು ಕೊಡ್ತಾರೆ ರೇಟ್, ಇವ್ರೇನು ಬೈಬ್ಯಾಕ್ ಕೊಡ್ತಾರ, ಅದ್ರ ಬಗ್ಗೆ ಏನೋ ಕ್ಲಾರಿಟಿ ಇಲ್ಲ ಅಂತ ಹೇಳಿದೆ. ನಾ ಕ್ಷೇತ್ರ ಶಾಸಕ ಇದ್ದೀನಿ, ಒಂದ್ಸಲ ಕರೆಸಿ ನನ್ನ ನಾಲೆಜ್ ಅದ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೊಂದನ ಕರೆಸಿ ಇವರಾಗಲಿ ಅವರಾಗಲಿ ಎಲ್ಲರೂ ಕರೆದಿಲ್ಲ. ಇವ್ರು ಕೇಳಿದ್ರೆ ಕೂಡ ಒಂದು ಸಭೆ ಮಾಡಿ ರಿಪೋರ್ಟ್ ಕೊಡಿ. ಬಹಳಷ್ಟು ಕಂಪ್ಲೇಂಟ್ ಇದೆ. ಆ ಬೋರ್ವೆಲ್ಲೆಲ್ಲ ಇದು ಬಿಡ್ತಾರೆ. ಚಂದ್ರ ಲೈಫ್ ಸೈನ್ಸ್ನ ಕರ್ಮಕಾಂಡದಿಂದ ಬೋರ್ವೆಲ್ನಿಂದ ಯಾವ ರೀತಿ ನೀರು ಬರ್ತಾ ಇದೋ ಅನ್ನೋದನ್ನು ನಾವು ನಿಮಗೆ ಲೈವ್ ಆಗಿ ತೋರಿಸ್ತೀವಿ. ಇಲ್ಲಿ ಒಂದು ಬೋರ್ವೆಲ್ ಏನಂತಂದರೆ ಆನ್ ಮಾಡಿದ್ದಾರೆ, ಅದರಲ್ಲಿ ನೀರು ಕೂಡ ಬರ್ತಾ ಇದ್ದಾವೆ. ಅದರ ಚಿತ್ರಣವನ್ನು ಅವು ಯಾವ ರೀತಿ ಬರ್ತಾ ಇದ್ದಾವೆ, ನೀರು ಎಷ್ಟು ವಿಷಕಾರಿಯಾದಂಥ ನೀರು, ವಿಷಕಾರಿ ಕೆಮಿಕಲ್ ಮಿಶ್ರಣಗೊಂಡಿದೆ. ಅಂತರ್ಜಲದಿಂದಲೇ ಪೂರ್ತಿ ಅಂತರ್ಜಲನೇ ಏನಂತಂದ್ರೆ ಸಂಪೂರ್ಣವಾಗಿ ಏನಂತಂದರೆ ಈ ಒಂದು ಕೆಮಿಕಲ್ ಇಂಡಸ್ಟ್ರಿಗಳ ನಿರ್ಲಕ್ಷ್ಯದಿಂದ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯಾವ ರೀತಿಯಾಗಿ ಇಡೀ ಅಂತರ್ಜಲನೇ ಏನಂತಂದರೆ ಸರ್ವನಾಶ ಆಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ ಎಂಬುದನ್ನು ನೀವು ನೋಡ್ಬೋದು. ಈ ಒಂದು ಈಗಾಗಲೇ ಏನೊಂದು ಈ ಬೋರ್ವೆಲ್ ಆನ್ ಮಾಡಿದ್ದಾರೆ, ಇದ್ರ ನೀರು ಕೂಡ ಬರ್ತಾ ಇದ್ದಾವೆ ಅಂತರ್ಜಲದಿಂದ. ಆ ನೀರಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ವಾಸನೆ ಬರ್ತಾ ಇದೆ. ನೀರು ಕೂಡ ಏನಂತ ನೋಡ್ಬೋದು ನೀವು, ಫುಲ್ಲಿ ಏನಂತಂದರೆ ಬ್ಲ್ಯಾಕ್ ಆಗಿ ಕೆಮಿಕಲ್ ಮಿಶ್ರಿತ ನೀರು ಏನಂತಂದರೆ ಇಡೀ ಈ ಭೂಮಿದಿಂದ ನೀರು ಬರ್ತಾ ಇದ್ದಾವೆ. ಬೋರ್ವೆಲ್ನಿಂದ ಬರ್ತಾ ಇರೋ ನೀರೇನಂತಂದರೆ ಇಷ್ಟೊಂದು ಖರಾಬ್ ಏನಂತಂದರೆ ಇಷ್ಟೊಂದು ಖತರ್ನಾಕ್ ಆಗಿದ್ದಾವೆ. ಇವು ಏನಂತಂದರೆ ಟೋಟಲಿ ಬಳಕೆಗೂ ಬರಲ್ಲ, ಕುಡಿಯೋದ್ರ ಅಂತೂ ಬಿಡ್ರಿ. ಸುಮ್ಮನೆ ನಾವು ಜನರಲ್ ಆಗಿ ನಾವು ಕೈಕಾಲು ಮುಖ ತೊಳ್ಕೊತೀವಿ, ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತೀವಿ ಅಂದರೂ ಬರೋದಂಥ ಅಷ್ಟೊಂದು ವಿಷಕಾರಿ ಏನಂತಂದರೆ ವಿಷದಿಂದ ಕೂಡಿರೋದಂಥ ನೀರು ಇದ್ದಾವೆ ಇವು. ಇದೇ ರೀತಿಯಾಗಿ ಈ ಒಂದು ಚಂದ್ರ ಲೈಫ್ ಸೈನ್ಸ್ ಏನಿದೆ ಇದ್ರ ಸುತ್ತಲೂ ಇರುವಂಥ ಬೋರ್ವೆಲ್ ಆಗಿರ್ಬೋದು, ಬಾವಿ ಆಗಿರ್ಬೋದು, ಇದೇ ರೀತಿ ಏನಂತಂದರೆ ಕೆಮಿಕಲ್ ಮಿಶ್ರಣಗೊಂಡದ. ಅದೇ ರೀತಿಯಾಗಿ ಇವ್ರು ಬಿಡ್ತಾ ಇರುವಂಥ ವಿಷಕಾರಿ ಹೊಗೆ ಕೂಡ ನೀವು ನೋಡ್ಬೋದು. ಯಾವುದೇ ರೀತಿಯಾದಂಥ ಒಂದು ಸೂಕ್ಷ್ಮ ಒಂದು ನಿಯಮಗಳು ಪಾಲನೆ ಮಾಡದೇನೆ ಬೇಕಾಬಿಟ್ಟಿಯಾಗಿ ಯಾವ ರೀತಿ ಹೊಗೆ ಕೂಡ ಇವ್ರೇನಂತಂದರೆ ಗಾಳಿಯಲ್ಲಿ ಬಿಡ್ತಾ ಇದ್ದಾರೆ. ಅದ್ರದ್ದು ಕೂಡ ಸಾಕಷ್ಟು ಖರಾಬಾದಂಥ ಸ್ಮೆಲ್ ಇದೆ, ಭಾಳಷ್ಟು ಖತರ್ನಾಕ್ ಸ್ಮೆಲ್ ಇದೆ. ಇಲ್ಲಿ ಆಗಲ್ದಂಥ ಪರಿಸ್ಥಿತಿ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಕಂಡು ಬರ್ತದ. ಈ ರೀತಿಯಾಗಿ ಈ ಒಂದು ಚಂದ್ರ ಲೈಫ್ ಸೈನ್ಸು ಈ ಭಾಗದಲ್ಲಿ ಪರಿಸರವನ್ನೇ ಹಾಳು ಮಾಡ್ತಾ ಇದ್ರು ಕೂಡ ಪೊಲ್ಯೂಷನ್ ಬೋರ್ಡ್ದವರು ಇವತ್ತು ಅವ್ರಿಗೆ ನಾವು ಮಾತಾಡ್ಸ್ಲಕ್ಕೆ ಹೋದಾಗ, ಅವ್ರಿಗೆ ನಾವು ಇದ್ರ ಬಗ್ಗೆ ಕೇಳಲಿಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. 1986 ಆ್ಯಕ್ಟ್ಗಿಂತ ಆ್ಯಕ್ಟ್ ಬರುವಕ್ಕಿಂತ ಮುಂಚೆನೇ ಏನಂತಂದರೆ ಇಲ್ಲಿ ಈ ಭಾಗದಲ್ಲಿ ಭೂಮಿಯೆಲ್ಲ ಹಾಳಾಗಿತ್ತು. ಅವಾಗೇನಂತಂದರೆ ಕೆಮಿಕಲ್ ಬಿಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲೇನಂತಂದರೆ ಈ ಒಂದು ಪ್ಲಾಟ್ಗೆ ಸಂಬಂಧಿಸಿದವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ.
ಒಟ್ಟು ಹೆಂಗ್ರಿ ಎಷ್ಟು ದಿನ ಆಯ್ತು ಬರ್ತಾ ಇದಾವೆ ಈ ರೀತಿ ನೀರು? ಏನು ಹೇಳ್ತಾರೆ ಅಧಿಕಾರಿಗಳೆಲ್ಲ? ಸರ್ ಮೊದಲು ಈ ರೀತಿ ಇದ್ದಿಲ್ಲ ಸರ್. ಒಂದು 4-5 ವರ್ಷ ಹಿಂದ್ ಕಡೆ ನೋಡಿದ್ರೆ ಈ ರೀತಿ ಏನೂ ಕಾಣಿಸ್ತಾ ಇಲ್ಲ. ಬಟ್ ಇವಾಗ ಹೆಚ್ಚಾಗಿ ಕಾಣಿಸ್ತಾ ಇದೆ ಸರ್. ಈಗ ನಾವು ಮೋಟ್ರಾಗಿ ಚಾಲು ಮಾಡಿದೆ ಅಂತೇಳಿ ಸರ್, ಬ್ಲ್ಯಾಕ್ ಆಗಿ ನೀರು ಬರೋದಾಗಲಿ, ನೀವು ಬಾವಿದಾಗ ಈಗ ದೊಡ್ಡ ದೊಡ್ಡ ಬಾವಿ ಇದ್ದಾವೆ ಅಂತೇಳಿ ಸರ್, ಇಲ್ಲಿ ಈ ಭಾಗದ ಸುತ್ತಮುತ್ತ ರೀ ಅಷ್ಟು ಬಾವಿಗಳದೆಲ್ಲ ಬ್ಲ್ಯಾಕ್ ನೀರೇ ಬರ್ತಾಯಿದೆ ಸರ್. ಇದು ಭಾಳ ಸಮಸ್ಯೆ ಆಗ್ತದೆ. ಈಗ ಪೊಲ್ಯೂಷನ್ ಬೋರ್ಡ್ದವ್ರಿಗೆ ನಾವು 5-6 ಸಲ ಮನವಿ ಮಾಡಿದೆವು ಸರ್. ಸರಿ ಸುಮಾರು 5-6 ವರ್ಷದಿಂದ ಮಾಡ್ಕೋತಾರೆ ಹೊಂಟಿದ್ದೇವೆ ಸರ್. ಆದ್ರೆ ಅವ್ರು ಏನಂತಾರೆ, ಏನು ಜನಪರಹಾರನ ಇಂಡಸ್ಟ್ರಿ ಪರ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಅವ್ರಿಗೆ ನಾವು ಏನೋ ಹೋಗಿ ಹೇಳಿದೆವು ಅಂತೇಳಿ ಸರ್, ಇಲ್ಲ ಹಂಗಲ್ಲ, ಅದು ಹಾಗೆ ಇರ್ತದೆ ಈ ರೀತಿ ನಮಗೆ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ ಸರ್. ಇದು ಎಷ್ಟು ದಿವಸ ನಾವು ನೋಡ್ಕೊಂಡು ಬರೋರು ಸರ್, ಇದರಿಂದ ನಮ್ಮದು ಜೀವ ಅಪಾಯಕಾರಿ ಆಗ್ತದೆ ಸರ್. ಸೊ ಇದು ಏನಂತಂದರೆ ಇಲ್ಲಿನ ಏನಂತಂದರೆ ಪ್ಲಾಟ್ನ ಸಂಬಂಧಿಕರ ಮಾತಾಗಿತ್ತು. ಟೋಟಲಿ ಈ ಒಂದು ಭಾಗದಲ್ಲಿ ಈ ಒಂದು ಇಂಡಸ್ಟ್ರಿಯಿಂದ ಸಾಕಷ್ಟು ದುಷ್ಪರಿಣಾಮ ಇಲ್ಲಿನ ಪರಿಸರ ಮೇಲೆ ಉಂಟಾಗ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಕೇಳಲಿಕ್ಕೆ ಹೋದರೆ ಅವರು ಬೇಜವಾಬ್ದಾರಿತನದ ರೀತಿಯಾಗಿ ಉತ್ತರ ನೀಡ್ತಾ ಇರುವಂಥದ್ದು. ಕೈಗಾರಿಕೆಗಳು ಇದ್ದರೆ ಬಹಳಷ್ಟು ಉತ್ತಮ, ಆದರೆ ಈ ರೀತಿ ಏನಂತಂದರೆ ಪರಿಸರ ಮೇಲೆ ದುಷ್ಪರಿಣಾಮ ಬೀರುವಂಥ ಇಲ್ಲಿರುವ ಜನರ ಮೇಲೆ ದುಷ್ಪರಿಣಾಮ ಬೀರುವಂಥ ಕೈಗಾರಿಕೆಗಳು ಬೇಡವೇ ಬೇಡ ಅಂತ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.